ರಚನಾ, ಕಮಲಿ ನನಗೂ ಫೋನ್ ಮಾಡ್ತಾ ಇದ್ದಾರೆ. ಛೇ, ಈ ರಚನಾನು ಫೋನ್ ತೆಗಿತಿಲ್ಲ, ಈ ಕಡೆ ಶಶಾಂಕ್ ಸರ್ ಫೋನ್ ತೆಗಿತಿಲ್ಲ. ಅಲ್ಲ, ಅಮರಣ್ಣನ ಭೇಟಿ ಆದ್ರೋ ಏನೋ ಒಂದು ಗೊತ್ತಾಯ್ತಿಲ್ವಲ್ಲ. ನಂಗೆ ಯಾಕೋ ಸ್ಯಾನ ದಿಗ್ಲಾಯ್ತೈತೆ. ಅಮರಣ್ಣ ಅವ್ರ ಮನೆಯವರು ಅಂತ ಯಾರನ್ನ ತೋರಿಸಿದ್ರೋ ಏನೋ. ಯಾವುದಕ್ಕೂ ನಾನೇ ಒಂದು ಕಿತಾಲ್ ಹೋಗಿ ಏನು ನಡೀತೈತೆ ಅಂತ ನೋಡ್ಕೊಂಬಂದ್ಬಿಡ್ತೀನಿ. ಅದೇ ಸರಿ. ಹೋಗಿ ಒಬ್ಬ ಕಳ್ಳನ್ ಲವ್ ಮಾಡಿದ್ದೀನಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಹೇಳ್ತಿದ್ದೀನಿ ಕೇಳಿಸ್ಕೊ. ಇದೆಲ್ಲ ಇವತ್ತಿಗೆ ಇಲ್ಲಿಗೆ ಈ ಕ್ಷಣಕ್ಕೆ ಮುಗ್ದೋಯ್ತು. ಎಲ್ಲ ಆಗಿದ್ದು ನನ್ನಿಂದನೇ. ನನ್ನ ಹಾಳು ಕಳ್ತನದ ಬುದ್ಧಿಯಿಂದ ನಿನ್ ಜೀವನನೇ ಹಾಳಾಗೋಯ್ತು. ಸಾರಿ ಕಣ. ಅಣ್ಣ ಹೊಡಿಯೋ, ಮುಡಿಬೇಡ ಕಣ. ಇದೇ ಕೈಯಿಂದ ಹೊಡಿಯೋ 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 ಹೊಡಿಯೋ. ಸುಮ್ಮನೆ ಏಯ್, ನಿಂದೇನೋ ತಪ್ಪೈತಿದ್ರಲ್ಲಿ. ಆಡಬೇಕು ಅಂತಿತ್ತು, ಹಾಳಾಯ್ತು. ನೀನೇನೋ ಸುಮ್ನಿರು. ಇಲ್ಲ ಅಣ್ಣ, ನೀನು ಹೋಗಲ್ಲ, ಕಳ್ತನ ಮಾಡಲ್ಲ ಅಂತಂದೆ. ನಾನು ಬಲವಂತದಿಂದ ನಿನ್ನ ಕಳಿಸ್ದೆ. ನೀನು ಹೋಗ್ತಾ ಇದ್ದಿದ್ರೆ ಅದಕ್ಕೆ ನಿನ್ನ ನೋಡ್ತಿರ್ಲಿಲ್ಲ, ನಿನ್ನ ಬಿಟ್ಟು ಹೋಗ್ತಿರ್ಲಿಲ್ಲ. ಆಗಿದೆಲ್ಲ ನನ್ನಿಂದನೇ. ಇವತ್ತೆಲ್ಲ ನಾಳೆ ನಾನು ಯಾರು, ನನ್ನ ಕಸ್ಬೇನು ಅಂತ ಗೊತ್ತಾಗಬೇಕಿತ್ತು. ಗೊತ್ತಾಯ್ತು ಬಿಡು. ಅವಳೇನೋ ಬಿಟ್ಟು ಹೋಗ್ಬಿಟ್ಲು ಕಣ HMT. ಆದ್ರೆ ನನಗೆ ಅವಳನ್ನ ಬಿಟ್ಟು ಇಷ್ಟು ವರ್ಷ ಆದ್ಮೇಲೆ ಜೀವನದಲ್ಲಿ ನಿಯತ್ತಾಗಿ ಬದುಕಬೇಕು ಅಂತ ಆಸೆ ಬಂದಿದೆ. ಅವಳು ನನಗ್ ಬೇಕು ಕಣ HMT. ಅವಳು ನನಗ್ ಬೇಕು. ಅವಳು ನನಗ್ ಬೇಕು. ಅಣ್ಣ, ಅದೆಲ್ಲ ಆಮೇಲೆ ಮಾತಾಡೋಣ. ಈಗ ಮನೆಗೆ ಹೋಗೋಣ ನಡಿ. ಬಿಟ್ಟೋಗ್ಬಿಟ್ಲಲ್ಲೋ HMT, ಬಿಟ್ಟೋಗ್ಬಿಟ್ಲಲ್ಲೋ ನನ್ನನ್ನ. ಮನೆಗೆ ಹೋಗೋಣ ಬಾರೋ. ಆದರೂ ನಿನ್ನ ನೋಡ್ತಿದ್ರೆ ಪಾಪ ಅನ್ಸುತ್ತೆ ಶಂಭು. ಆದ್ರೆ ನೀನ್ ನೋಡಿದ್ರೆ ದಿನದ 24 ಗಂಟೆ ಕಮಲಿ ಋಷಿ ಅಂತ ಸುತ್ತಾ ಇರ್ತೀಯ. ಅವ್ರ ಲವ್ಗೆ ರಾಮ ಸೇತುವೆ ತರ ನಿಂತು ಸಪೋರ್ಟ್ ಮಾಡ್ತೀಯ. ಆದ್ರೆ ಅವ್ರು ನೋಡಿದ್ರೆ ಛೇ 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 ನಿನ್ನಂತ ಮುಕ್ತ ಹುಡುಗನ ವಿರುದ್ಧನೇ ನಿಂತ್ಬಿಟ್ರು.
ನೀನಾದ್ರೂ ತಿಳ್ಕೊ ಶಂಭು, ಅವ್ರು ಎಂತವ್ರು ಅಂತ. ಅವ್ರಿಬ್ರ ಬಗ್ಗೆ ಏನಾನ ಮಾತಾಡಿದ್ರೆ ನಾನು ಸುಮ್ಕೆ ಇರಕ್ಕಿಲ್ಲ. ನೋಡು, ಇದನ್ನೇ ನಾನು ಹೇಳ್ತಿರೋದು. ಅವ್ರ ಬಗ್ಗೆ ಮಾತಾಡಿದ್ರೆ ಸಾಕು, ನನಗೆ ಕೋಪ ಬರೋ ಹಾಗೆ ತಯಾರು ಮಾಡಿದ್ದಾರೆ. ನೀನು ಎಷ್ಟು ಒಳ್ಳೆ ಹುಡುಗ ಗೊತ್ತಾ ಶಂಭು. ನೀನು ಆ ರಚನಾನ ಎಷ್ಟು ಪ್ರೀತಿ ಮಾಡ್ತಿದ್ದೆ. ನಿನ್ನ ಜಾಗದಲ್ಲಿ ನಾನೇನಾದರೂ ಇದ್ದಿದ್ರೆ ನೇರವಾಗಿ ಹೋಗಿ ರಚನಾ ಕತ್ತಿಗೆ ತಾಳಿ ಕಟ್ಟಿ ನಾನು ಸ್ವಂತ ಮಾಡ್ಕೋತಿದ್ದೆ. ಹಾ, ಶಂಭು, ಅನ್ಕೊಂಡಿದ್ನ ಪಡ್ಕೋಬೇಕು. ಅದೇ ಗಂಡಸ್ತನ. ಅನಿಕಾ, ನೀನ್ ಏನೇನೋ ಹೇಳಿ ಅವನ್ ತಲೆ ಕೆಡ್ಸ್ಬೇಡ. ಅವನಿಗೂ ಒಳ್ಳೇದು ಕೆಟ್ಟದ್ದು ಎಲ್ಲ ಗೊತ್ತಾಯ್ತದೆ. ನಿಂಗಿ, ನಾನ್ ಮಾತಾಡ್ತಿರೋದು ಅವನ ಜೊತೆ. ನೀನ್ ಯಾಕೆ ಬಂದೆ? ನೀನಿರೋ ಕಡೆ ಕಿತಾಪತಿ ಆಯ್ತದೆ ಅಂತ ನಂಗೆ ಗೊತ್ತು, ಅದಕ್ಕೆ ಬಂದೆ. ಹಲೋ, ನಾನೇನು ಕಿತಾಪತಿ ಮಾಡ್ತಿಲ್ಲ. ಸತ್ಯ ಏನು ಅಂತ ತಿಳಿಸ್ತಿದ್ದೆ ಅಷ್ಟೇ. ಅನಿಕಾ, ಈ ಇಸ್ಯ ಏನಾದ್ರೂ ಕಮಲಿಗೂ ರಿಸಿ ಸರ್ಗೂ ಗೊತ್ತಾದ್ರೆ ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತಾರಷ್ಟೇ. ನೋಡು, ಇನ್ನೊಂದ್ಕಿಂತ ಸಂಭು ಹತ್ರ ಮಾತಾಡೋದು ಇಂಥ ಬುದ್ಧಿನೆಲ್ಲ ಇಟ್ಕೊಂಡ್ರೆ ಸಂದಾಗಿರಕ್ಕಿಲ್ಲ ಅಷ್ಟೇ. ಸಂಭು, ನೀನ್ ಏನು ಅಂತ ನಮಗ್ ಸಂದಾಗ ಗೊತ್ತು. ಇವಳ ಮಾತನ್ನ ನೀನೇನು ಕೇಳಬೇಕಾಗಿಲ್ಲ. ನಾಯಿ ಬೊಗಳಿದ್ರೆ ದೇವ್ಲೋಕಕ್ಕೆ ಏನು ಆಗಕ್ಕಿಲ್ಲ. ಎದ್ಬಾರ್ಲ ಸುಮ್ಕೆ, ಬಾರ್ಲ ಸಂಭು. ಬಿರ್ನೆ ಬಾರ್ಲ. ಯಾಕೋ ಮಕ್ಕ ಸಪ್ಗಿಟ್ಕೊಂಡಿದ್ಯಾ ಸಂಭು? ಅಲ್ವೋ, ನಾವು ದೋಸ್ತಗಳು ಒಂದು ಮಾತಂದ್ರೆ ಬೇಸರ ಮಾಡ್ಕೋಬೇಕು. ಅವಳ ಮಾತಿಗೆಲ್ಲ ಏನೋ ಬೇಸರ ಮಾಡ್ಕೋತೀಯ. ನಾನು ಏಟ್ಕಿತ್ತ ಹೇಳಿವ್ನಿ, ಅವಳು 2 ತಲೆ ಆವಿದ್ದಂಗೆ. ನೋಡಕ್ಕೆ ಬೆಳ್ಳಗವಳಷ್ಟೇ, ಮೈ ಎಲ್ಲ ಸೂರ್ಪನಕ್ಕಿ ಬುದ್ಧಿನೇಯ. ನೋಡ್ ಸಂಭು, ಅವಳು ನಿನ್ನ ಚೂ ಬಿಟ್ಟು ಮಜಾ ತಕ್ಕೋತಾಳೆ. ಅವಳ ಮಾತು ಕೇಳ್ತೀಯಲ್ಲೋ, ನೀನೇನು ಇವತ್ತಿಂದ ನೋಡ್ತಾ ಇದೀಯಾ? ಅವಳ ಮಾತನ್ನೆಲ್ಲ ಕೇಳಿ ತಲೆ ಕೆಡ್ಸ್ಕೊಂಬಿಡ. ಹುಷಾರಾಗಿರು, ನಡಿ. ಕಮಲಿ, ಅವಸರವಾಗೆಲ್ಲ ಹೊಂಟಿದ್ಯಲ್ಲವಿ? ನಿಂಗೆ ಅದು ರಚನಾ ಮತ್ತು ಶಶಾಂಕ್ ಸರು ಅಮರ್ನ ಮೀಟ್ ಮಾಡ್ಕೊಂಬರ್ತೀನಿ ಅಂತ ಹೋದವರು ಹೋದಾಗಿಂದ ಫೋನ್ ತೆಗಿತಿಲ್ಲ. ನಂಗೆ ಯಾಕೋ ದಿಗ್ಲಾಯ್ತೈತೆ. ಅದಕ್ಕೆ ನಾನೇ ಒಂದು ಕಿತ್ತ ಹೋಗಿ ನೋಡ್ಕೊಂಬಂದ್ಬಿಡ್ತೀನಿ. ಅಯ್ಯೋ, ಅದಕ್ಕೇನವಿ, ಮನೆಗೆ ಹೋದ್ಮ್ಯಾಕ ಅವರೇ ಫೋನ್ ಮಾಡ್ತಾರೆ, ತಲೆ ಕೆಡ್ಸ್ಕೊಬೇಡ. ಇಲ್ಲ ನಿಂಗೆ, ನಂಗೆ ಯಾಕೋ ಸ್ಯಾನೆ ದಿಗ್ಲಾಯ್ತೈತೆ. ನಾನೇ ಒಂದು ಕಿತ್ತ ಹೋಗ್ಬಿಟ್ಟು ಬರ್ತೀನಿ. ಸರಿ, ನೀನು ಒಬ್ಳೆ ಹೋಗ್ಬೇಡ, ನಾನು ನಿನ್ನ ಜೊತೆಗೆ ಬರ್ತೀನಿ. ಸರಿ, ನಡಿ ಬಾ. ನಾನು ಒಬ್ಬನೇ ಇಲ್ಲೇನು ಮಾಡಲಿ? ಇರಿ, ನಾನು ಬರ್ತೀನಿ. ಇವಳಾದ್ರೂ ನಮ್ಮ ಮಾನ ಕಾಪಾಡ್ತಾಳೆ ಅನ್ಕೊಂಡಿದ್ದೆ, ಆದ್ರೆ ತಾರ, ಸಮಾಧಾನ ಮಾಡ್ಕೊಂತ ಹೇಳ್ತಾ ಇದ್ದೀನಿ ತಾನೆ, ಪ್ಲೀಸ್. ರಚನಾ ಈ ತರ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆಂಟಿ. ಅಲ್ಲ, ನಿಮ್ಮಂತ ಅಪ್ಪ ಅಮ್ಮನಿಗೆ ಹೇಗಾದ್ರೂ ಹೀಗ್ ಮಾಡಕ್ ಮನ್ಸ್ ಬಂತು? ಅನಿಕಾ, ಏನಾದರೂ ತಗೋತೀಯಮ್ಮ? ಕಾಫಿ, ಜ್ಯೂಸ್ ಏನಾದರೂ? ಅಯ್ಯೋಯ್ಯೋ, ಇಲ್ಲ ಅಂಕಲ್, ಬೇಡ. ಇಲ್ಲಿ ಮನೇನೆ ಹತ್ಕೊಂಡು ಉರಿತಿದೆ, ನಾನು ಹೊಟ್ಟೆನ ತಣ್ಣಗೆ ಮಾಡ್ಕೊಳ್ಳ. ಬೇಡ ಅಂಕಲ್, ಬೇಡ. ಆಂಟಿ,
ನಿಮ್ಮ ನೋವು ನನಗೆ ಅರ್ಥ ಆಗ್ತಿದೆ. ಇದೇ ಟೈಮಲ್ಲಿ ರಿಷಿ ಬೇರೆ ಇಲ್ಲ. ಇದ್ದಿದ್ರೆ ಇದೆಲ್ಲ ಆಗಕ್ಕೆ ಬಿಡ್ತಾನೆ ಇರಲಿಲ್ಲ ಆಂಟಿ. ಅದು ಯಾವನೋ ಒಂದು ಫ್ರೆಂಡ್ ಇದ್ದಾನಲ್ಲ, ಅವನ ಮೇಲೆ ಒಂದು ಕಣ್ಣಿಡಿ. ಹಾಂ ಅನಿಕಾ, ವಿಷಯ ಗೊತ್ತಿಲ್ಲದೆ ಹೀಗೆಲ್ಲ ಏನೇನೋ ಮಾತಾಡಬಾರ್ದಮ್ಮ. ಅಲ್ಲ ಅಂಕಿಲ್, ಅವನೇ ಅಲ್ವಾ ರಚನೆಗೆ ನಾನೇ ನಿಂತು ನಿನಗೆ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟು ಕರ್ಕೊಂಡು ಹೋಗಿರೋದು. ಅದ್ರ ಬಗ್ಗೆ ಏನು ಮಾತಾಡ್ಬೇಡ ಬಿಡು ಅನಿಕಾ. ಆಂಟಿ, ನೋವಿಂದ ಹೀಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ನಿಮ್ಮನೆ ಪ್ರಾಬ್ಲಮ್ ನಮ್ಮನೆ ಪ್ರಾಬ್ಲಮ್ ಇದ್ದಂಗೆ. ನಿಮ್ಮ ನೋವಿಗೆ ಕಾರಣ ಯಾರು ಅಂದರೆ ಅನಿಕಾ, ಏನು ಹೇಳ್ಬೇಡ. ಈ ವಿಚಾರವಾಗಿ ನಿನ್ನ ಹತ್ರ ಡಿಸ್ಕಸ್ ಮಾಡಕ್ಕೆ ನನಗಿಷ್ಟ ಇಲ್ಲ. ಪ್ಲೀಸ್ ನೀನು ಇಲ್ಲಿಂದ ಹೊರಡು. ಏನು ಎಲ್ಲ ಒಟ್ಟಿಗೆ ಮೆರವಣಿಗೆ ಹೊರಟು ಬಂದ್ರಾ? ನಮ್ಮ ಮನೇಲಿ ಇನ್ನೂ ಯಾರ್ಯಾರು ಇದೀವಿ, ಯಾರ್ಯಾರು ಸತ್ತು ಹೋಗಿದೀವಿ ಅಂತ ನೋಡಕ್ ಬಂದ್ರಾ? ಇನ್ನು ಯಾರೂ ಸತ್ತಿಲ್ಲ. ಹಾಗೇನಾದ್ರೂ ಆದ್ರೆ ನಿಮಗೆ ವಿಷಯ ಮುಟ್ಟುತ್ತೆ. ಹೊರಡಿ ಇಲ್ಲಿಂದ. ಅಯ್ಯೋ ಆಂಟಿ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನೀವು ನನಗೆ ಹೋಗು ಅಂತ ಹೇಳಿದ್ರಿ, ಓಕೆ. ನಾನೇನೋ ನಿಮ್ಮ ಮನೆಗೆ ರೆಗ್ಯುಲರ್ ಆಗಿ ಬರೋಳು, ರಿಷಿ ಫ್ರೆಂಡು. ಅದು ಅಲ್ಲದೆ ಚಿಕ್ಕ ವಯಸ್ಸಿಂದ ಬರ್ತಿದ್ದೀನಿ. ಆದರೆ ಈಗ ಬಂದಿರೋರು ಯಾರು? ನಿಮ್ಮ ಸೊಸೆ. ನಿಮ್ಮ ಸೊಸೆಗೆ ಈ ರೀತಿ ಮಾತಾಡ್ತೀರಲ್ಲ? ಸೊಸೆ ಆ ಮಾತಾಡ್ಬೇಡ ನೀನು. ಎಲ್ರು ಹೊರಡಿ ಇಲ್ಲಿಂದ, ಹೊರಡಿ ಮೊದಲು. ಅಣ್ಣ, ಈಗ ಏನಾಯ್ತು ಅಂತ ಇಷ್ಟೊಂದು ಡಲ್ಲಾಗಿದೆಯಾ? ನೋಡು, ನಮ್ಗಳಿಗೆ ಸನ್ಮಾನ ಅನ್ನೋದೊಂದು ಬಿಟ್ರೆ ಈ ಅವಮಾನ ಅನುಮಾನ ಎಲ್ಲ ಕಾಮನ್ ಅಲ್ವಾ? ನೀನು ಹೇಳು, ಆಗಿದ್ದಾಯ್ತು, ಮರ್ತ್ಬಿಡು. ಸುಮ್ಮನೆ ಬಿಟ್ಬಿಡ ನನ್ನ. ನೀನೇನೇ ಸಮಾಧಾನ ಮಾಡಿದ್ರು ಅದು ನನಗೆ ನಾಡ್ತಾ ಇಲ್ವೋ? ಒಂದು ವೇಳೆ ಜೀವನದಲ್ಲಿ ಅವಮಾನ ಆಗಿದ್ರೆ ನಾನು ಎದುರ್ಕೋತಾ ಇರಲಿಲ್ಲ. ಆದ್ರೆ ಜೀವನನೇ ಅವಮಾನ ಮಾಡೋಯ್ತಲ್ಲೋ. ಇನ್ನು ಏನಕ್ಕೋ ಬದುಕಿರ್ಬೇಕು? ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗಿನೇ ನನಗೆ ನೀನು ಬೇಡ ಅಂತ ಉಗಿದು ಒಡೆದು ನನ್ನ ಬಿಟ್ಟು ಹೋದ್ಲಲ್ಲೋ. ಏನೋ ಮಾಡ್ಲಿ ಈಗ? ಅಣ್ಣ, ಅತ್ತಿಗೆಗೂ ನಿನ್ನ ಮೇಲೆ ಪ್ರೀತಿ ಇದೆ. ಆದರೆ ಏನು ಮಾಡೋದು? ನಾವಿರೋ ಜಾಗ, ನಮ್ಮ ಸ್ಟೇಟಸ್ ನೋಡಿದ್ರೆ ಯಾರಾದರೂ ಒಪ್ತಾರ? ನೀನೇ ಯೋಚನೆ ಮಾಡು. ಜೀವನನ ಪ್ರಾಕ್ಟಿಕಲ್ ಆಗಿ ನೋಡು. ಈ ಪ್ರೀತಿ ಪ್ರೇಮ ಎಲ್ಲ ತಾಳಿ ಕಟ್ಟೋ ಗಂಟ. ಅದಾದ್ಮೇಲೆ ಜೀವನ ಮಾಡೋಕ್ಕೆ ದುಡ್ಡು ಬೇಕಪ್ಪ, ದುಡ್ಡು. ದರಿದ್ರ ಕೈಯಲ್ಲಿ ಕಳ್ತನ ಕಲ್ತಿದ್ದಕ್ಕೆ ತಾನೆ ನಮ್ಮ ಹುಡುಗಿ ನನ್ನ ಬಿಟ್ಟೋಗಿದ್ದು. ಏನ್ ಮಾಡ್ತಿದ್ಯಾ ನೀನು? ಬರ್ತಾ ಬರ್ತಾ ಚಿಕ್ಕ ಹುಡುಗ ಆಗ್ತಿದ್ಯಾ? ಇನ್ನೇನೋ ಮಾಡ್ಲಿ HMT, ಬೇರೆ ಯಾವ ದಾರಿ ಇದೆಯೋ ನಮ್ಗೆ?
ಮಾತಾಡ್ತಿದ್ಯಾ ನೀನು? ತಾಳಿ. ಯಾಕೆ? ನನ್ನ ಹುಡುಗಿನ ನನ್ನವಳು ಮಾಡ್ಕೋಬೇಕು ಅಂದ್ರೆ ಇರೋದಿದೊಂದೇ ದಾರಿ. ಇದನ್ನ ನನ್ನ ಕೈಯಾರ ಕುತ್ತಿಗೆ ಕಟ್ಟಿದೆ ಅನ್ಕೋ, ಅವಳು ಯಾವತ್ತೂ ನನ್ನವಳೆ. ಆಂಟಿ, ನನ್ನ ಮೇಲೆ ಕೂಗಾಡಿ ಪರವಾಗಿಲ್ಲ, ಆದರೆ ಕಮಲಿ ಈ ಮನೆ ಯಜಮಾನಿ. ಅವಳ ಮನಸ್ಸನ್ನ ನೋಯಿಸ್ಬೇಡಿ ಆಂಟಿ, ಪ್ಲೀಸ್. ಶಶಾಂಕ್ ಸರ್ನು ಮತ್ತೆ ರಚನೆನೂ ಹುಡ್ಕೊಂಬಂದೆ ಮೇಡಮ್. ಅವರಿಬ್ರು ಫೋನ್ ತೆಗಿತಿಲ್ಲ, ಅದಕ್ಕೆ ಭಯ ಆಯಿತು. ಭಯ? ನಿನಗೆ ಯಾಕೆ ಭಯ? ನೀನು ಎಲ್ಲದಕ್ಕೂ ರೆಡಿಯಾಗಿರೋ ಗಟ್ಟಿಗಿತ್ತಿ ಅಲ್ವಾ? ಈಗೇನು ರಿಷಿ ಇಲ್ಲ, ಹುಡ್ಕೊಂಡು ಕರ್ಕೊಂಡು ಬರ್ತೀಯಾ? ತಾರಾ, ಎಲ್ಲರ ಹತ್ರ ಒಂದೇ ಥರ ಮಾತಾಡಬೇಡ ನೀನು. ಕಮಲಿ, ರಚನಾನ ಶಶಾಂಕ್ ಕರ್ಕೊಂಡು ಹೋಗಿದ್ದಾನೆ, ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದೀವಿ. ಕಮಲಿ, ರಚನಾ ಹುಡುಗನ ಬಗ್ಗೆ ನಿಂಗೇನಾದ್ರೂ ಗೊತ್ತಾ? ಈ ಸಮಯದಾಗೆ ಅಮರಣ್ಣ ಗೊತ್ತವನೆ ಅಂತ ಹೇಳಿದ್ರೆ ದೊಡ್ಡ ರಾಧ ಅಂತಾನೆ ಆಯ್ತೈತೆ. ಮೊದ್ಲು ರಚನಾ ವಾಪಸ್ ಬರ್ಲಿ, ಆಮ್ಯಾಕೆ ಅಲ್ಲಿ ಏನ್ ನಡೆದೈತೆ ಅಂತ ತಿಳ್ಕೊಂಡು ಅವನ ಬಗ್ಗೆ ಹೇಳಿದ್ರಾಯ್ತು. ಇಲ್ಲ, ಅಲ್ಲ, ರಚನಾ ನಿನ್ ಜೊತೆ ಓಡಾಡ್ತಿದ್ಲಲ್ಲ, ಯಾವಾಗಾದ್ರೂ ಮೀಟ್ ಮಾಡ್ಸಲ್ಲ ಅಂತ ನಾನು ಕೇಳಿದೆ. ಅನಿಕಾ, ನೀನು ಬಂದ ಕೆಲಸ ಮುಗೀತಾ? ಮುಗ್ದಿದ್ರೆ ದಯವಿಟ್ಟು ಹೊರಡ್ಬೋದು ತಾನೆ? ಅಂಕಲ್, ನಾನು ನಿಮಗೆ ಹೆಲ್ಪ್ ಮಾಡ್ತಿದ್ದೀನಿ. ಸರಿ ಬಿಡಿ, ರಚನಾ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ.